ಈ ಕುಡಿಯೋ ಚಟದಿಂದ ಎಷ್ಟೋ ಹೆಣ್ಮಕ್ಳ ಜೀವನನ ಹಾಳಾಗೈತಿ. ಎಷ್ಟೋ ಹೆಣ್ಮಕ್ಳ ಜೀವನನ ನರಕ ಆಗೈತಿ. ಎಷ್ಟೋ ಹೆಣ್ಮಕ್ಳು ಎಷ್ಟೆಷ್ಟೋ ಮಾತುಗಳನ್ನ ಕೇಳಿದಾರೆ. ಎಷ್ಟೋ ಹೆಣ್ಮಕ್ಳು ತಂದೆ ತಾಯಿಗೆ ಭಾರ ಆಗಿದ್ದಾರೆ. ಯಾಕಂದ್ರೆ ಗಂಡನ ಬಿಟ್ಟು ಬಂದು ಮನೇಲಿ ಕೂತರು ಮಗಳು ಅನ್ನೋದು ಕಷ್ಟ. ಹೆತ್ತವ್ರಿಗೆ ಭಾರ ಆಗಲ್ಲ. ಅಂದ್ರೆ ಈ ರೀತಿ ಆದಾಗ ಒಂಥರ ಭಾರನೇ ಅನಿಸ್ತೈತಿ. ಹಾಗಾಗಿ ಇಂಥ ನರಕಕ್ಕೆಲ್ಲ, ಇಂಥ ಕಷ್ಟಕ್ಕೆಲ್ಲ ಇಲ್ಲೊಂದು ಸೂಕ್ತವಾದ ಪರಿಹಾರ ಐತಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು. ಇದನ್ನು ನೀವು ಮಾಡೋದ್ರಿಂದ ಖಂಡಿತ ಕುಡಿಯೋದನ್ನು ಬಿಡ್ತಾರೆ. ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಿಮಗೆ ತುಂಬ ಜನ ಕೇಳ್ತಾ ಇದ್ರಿ. ಎಷ್ಟು ಜನ ಕೇಳಿದ್ದೀರಾ ಗೊತ್ತಿಲ್ಲ ಅಂತ ಹೇಳಿದೆ. ನಿಮಗೋಸ್ಕರ ಕಷ್ಟಪಟ್ಟು ಅದ್ರ ಬಗ್ಗೆ ನಾನು ಮಾಹಿತಿನ ತಿಳ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಸಾರಾಯಿ ಕುಡಿಯೋದು ಬಿಡಬೇಕು, ಒಂದು ಮನೆ ಮದ್ದಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಖಂಡಿತ ತುಂಬ ಕಷ್ಟಪಟ್ಟು ಎಲ್ಲೆಲ್ಲೋ ಕೇಳಿ, ಯಾರ್ಯಾರಿಗೋ ಕೇಳಿ, ಅಜ್ಜಿದರಿಗೆಲ್ಲ ಕೇಳಿ ಒಂದು ಮಾಹಿತಿನ ತಿಳ್ಕೊಂಡಿದ್ದೀನಿ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಸಾರಾಯಿ ಬಿಡೋದು ಮತ್ತು ಈ ಕಡ್ಡಿ ಪುಡಿ ತಿನ್ನೋದು ಬಿಡೋದು ಅಂತ. ಕಡ್ಡಿ ಪುಡಿಗೆ ನಾನು ಇನ್ನೂ ಹುಡುಕಿಲ್ಲ, ಅದಕ್ಕೂ ಕೂಡ ಹುಡುಕ್ತೀನಿ. ಈ ಸಾರಾಯಿ ಬಿಡೋದಕ್ಕೆ ತುಂಬ ಜನ ಕಮೆಂಟ್ ಹಾಕಿ ಕೇಳಿದ್ರಿ, ಸಾರಾಯಿ ಕುಡಿಯೋದು ಬಿಡಬೇಕು, ಅದಕ್ಕೆ ಏನಾದರೂ ಮನೆ ಮದ್ದಿದ್ರೆ ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು. ಖಂಡಿತ ಇವತ್ತು ಅದಕ್ಕೊಂದು ಮನೆ ಮದ್ದು ಸಿಕ್ಕಿದೆ. ನಿಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸರಳವಾಗಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಿಲ್ಲ. ತುಂಬ ಸರಳವಾಗಿ ಮನೆಯಲ್ಲಿ ಇರುವಂಥ ಒಂದು ವಸ್ತುದಿಂದ, ಒಂದೇ ಒಂದು ವಸ್ತುವಿಂದ ಈ ಮನೆ ಮದ್ದನ್ನು ನೀವು ಮಾಡ್ಕೋಬೋದು ತುಂಬ ಸರಳವಾಗಿ. ತುಂಬಾ ಖುಷಿ ಆಯಿತು ನನಗಂತೂ. ಯಾಕಂದರೆ ನೀವು ತುಂಬ ಜನ ಕಮೆಂಟ್ ಹಾಕ್ತಾ ಇದ್ರಿ. ನಾವು ಹೇಳಬೇಕು ಅಂದರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಂದು ಇಂಗ್ಲೀಷ್ ಅದೇನು ಮೆಡಿಷನ್ನು ಅಥವಾ ಆಯುರ್ವೇದಿಕ್ ಮೆಡಿಷನ್ನು ತೊಗೋಬೋದು. ಕೆಲವೊಬ್ರಿಗೆ ಕಡಿಮೆ ಬಿಡ್ತಾರೆ, ಕೆಲವೊಬ್ರು ಬಿಡಲ್ಲ, ಆ ಥರ ಇರುತ್ತೆ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಾವು ಬೆಳೆಸಿದಂಗೆ ಒಬ್ಬರು ಬಿಟ್ಟಿದ್ದಾರೆ. ಅದೇ ಪ್ರಕಾರ ನಾನು ನಿಮಗೆ ಹೇಳಿದೆ. ಅದಕ್ಕೂ ಒಂದು ಸ್ವಲ್ಪ ಕಂಡೀಷನ್ ರೂಲ್ಸ್ಗಳೆಲ್ಲ ಇರುತ್ತೆ. ಯಾಕಂದರೆ ಬರೀ ತೊಗೊಳ್ಳೋದಷ್ಟೇ ಅಲ್ಲ, ಅದ್ರ ತಕ್ಕ ಊಟ ಮಾಡಬೇಕಾಗತ್ತೆ. ಒಂದು ಇಂಗ್ಲೀಷ್ ಮೆಡಿಷನ್ ತೊಗೊಂಡ್ರೆ ಮತ್ತು ಅದು ತೊಗೊಂಡ್ರೆ ಪಕ್ಕ ಬಿಡ್ತಾರೆ, ಹೌದು. ಆದರೆ ಇವಾಗ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಈಗ ನಾನು ಅದನ್ನು ನೋಡ್ತಿದ್ದಂಗೆ ತುಂಬ ವರ್ಷಗಳಾಗೋಯ್ತು. ಒಂದು 12 ವರ್ಷ ಇಲ್ಲ, ಜಾಸ್ತಿನೇ ಆಗ್ಬೋದು, 15 ವರ್ಷ ಆಗಿರ್ಬೋದು. ಆವಾಗ ನಾನು ನೋಡಿರೋದು, ನನಗೆ ಗೊತ್ತಿದ್ದಿದ್ದು ಆವಾಗ. ಇವಾಗ ಆ ಥರ ಮೆಡಿಸಿನ್ಸ್ ಸಿಗೋದು ಸ್ವಲ್ಪ ಕಷ್ಟ ಅಂತ ಅನ್ಕೋತೀನಿ. ಅದು ತುಂಬ ಒಳ್ಳೆಯದು, ಆದರೆ ಈಗ ಸಿಗಲ್ಲ ಅನ್ಕೋತೀನಿ. ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಯಾಕಂದರೆ ನಾವು ಅವಾಗೇ ನೋಡಿರೋದು ಅಷ್ಟೇ ಅದು. ಮತ್ತು ಇನ್ನು ಅದೆಲ್ಲ ಬೇಡ ಅನ್ನೋರಿಗೆ ಮನೆಯಲ್ಲೇ ಮಾಡ್ಕೋಬೋದು ಅದಂಥದ್ದು. ಮತ್ತು ನಾವೇ ಬಿಟ್ಬಿಡ್ಬೇಕಪ್ಪ ಸಾರಾಯಿ ಕುಡಿಯೋದು ಅಂದ್ಕೊಳ್ಳೋರಿಗೆ ತುಂಬಾ ಉಪಯೋಗ ಇದು. ಮತ್ತು ಇನ್ನು ಕದ್ದು ಮುಚ್ಚಿ ಗಂಡನ ಅಥವಾ ಅಣ್ಣನ, ತಮ್ಮನ್ನ, ಈ ತಂದೆನ ಈ ಥರ ಕುಡಿಯೋದನ್ನು ಬಿಡಿಸ್ಬೇಕನ್ನೋರಿಗೆ ತುಂಬ ಉಪಯೋಗ ಬರುತ್ತೆ. ತುಂಬ ಸರಳವಾಗಿರೋದು, ಅದೇನು ಔಷಧಿ ಆಗಲ್ಲ, ಏನಾಗಲ್ಲ. ಅಷ್ಟು ಸರಳವಾಗಿ ಒಂದು ಮನೆಯಲ್ಲೇ ತಯಾರಿಸುವಂಥ ಮನೆ ಮದ್ದಿನ ಒಂದು ಔಷಧಿನ ನಾನು ತೋರಿಸ್ತಾ ಬರ್ತೀನಿ. ನಾನು ತಯಾರು ಮಾಡಿಲ್ಲ, ನಿಮಗೆ ಫೋಟೋಗಳನ್ನ ತೋರಿಸ್ತಾ ಬರ್ತೀನಿ. ಯಾಕಂದರೆ ನಾನು ಅದನ್ನು ತಯಾರು ಮಾಡೋಷ್ಟು ಟೈಮ್ ಬೇಕು. ಅದಕ್ಕೆ 3 ದಿನ ಟೈಮ್ ಬೇಕು. ಆ 3 ದಿನ ಟೈಮ್ ನನಗಿಲ್ಲ. ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ತುಂಬ ಅಂದ್ರೆ ಬ್ಯುಸಿ ಇದ್ದೀನಿ. ಅದನ್ನು ಕೂಡ ಯಾಕೆ ಹೇಳ್ತೀನಿ, ಏನು ಬಿಜಿ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ನಾನು ಇದು 1 ವಾರ ಟೈಮ್ ಬೇಕು. ಯಾವುದಾದ್ರೂ ಸಡನ್ನಾಗಿ ಹೇಳೋಕ್ಕೇನೂ ಇಲ್ಲ. ಅಂದರೆ ಸ್ವಲ್ಪ ಟೈಮ್ ತೊಗೋಬೇಕು. ಎಲ್ಲವನ್ನೂ ಕೂಡ ಸಡನ್ನಾಗಿ ಎಲ್ಲನೂ ಮಾತಾಡೋಕ್ಕೆ ಹೋಗ್ಬಾರ್ದು. ಹಾಗಾಗಿ ಸ್ವಲ್ಪ ಟೈಮ್ ಬೇಕು ನನಗೆ, ಯಾಕೆ ಬಿಜಿ ಇದ್ದೀನಿ ಅಂತ ಖಂಡಿತ ಹೇಳ್ತೀನಿ. ಈಗ ನೋಡಿ ರಾತ್ರಿ 10:30 ಆಗೈತಿ ಟೈಮ್. 10:30 ಇಲ್ಲ 11 ಆಗೈತಿ ಈಗ ವಿಡಿಯೋ ಮಾಡಾಕತ್ತೀನಿ ನಾನು. ಹಾಗಾಗ್ಬಿಟ್ಟು ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಇಷ್ಟ ಆಗ್ಲಿಕ್ಕೆ ಏನಾದ್ರಿ ಉಪಯೋಗ ಆಗಲಿ ಅನ್ನೋದೇ ಒಂದು ನನ್ನ ಉದ್ದೇಶ. ಖಂಡಿತ ಇದನ್ನು ಟ್ರೈ ಮಾಡಿರಿ. ಇದನ್ನು ಯಾವ ರೀತಿ ತಗೊಳ್ಳೋದು ಮತ್ತು ಹೆಂಗೆ ತಯಾರಿಸೋದು, ಎದರಿಂದ ತಯಾರಿಸೋದು ಎಲ್ಲವೂ ಕೂಡ ನಾನಿಲ್ಲಿ ಮುಂದೆ ಅದನ್ನು ತೋರಿಸ್ತಾ ನಾನು ಹೇಳ್ತಾ ಬರ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ಕಷಾಯನ ನೀವು ಯಾವ ರೀತಿ ತಯಾರಿಸ್ಬೇಕಂತ ನಾನು ಇವಾಗ ಪೂರ್ತಿಯಾಗಿ ವಿವರಿಸಿ ಹೇಳ್ತೀನಿ. ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿ ನಮ್ಗೆ 500 ಗ್ರಾಮ್ ಅಷ್ಟು ಅಜ್ವೇನ ಬೇಕಾಗ್ತದೆ. ಅಂದ್ರೆ ಓಂಕಾಳು ಅಂತ ಹೇಳ್ತೀವಲ್ಲ, ಅದನ್ನು ಬೇಕಾಗ್ತದೆ. ಹಾಗೆ ಅದಕ್ಕೆ 4 ಲೀಟ್ರು ನೀರು ಬೇಕಾಗ್ತದೆ ರೀ. ಅದಕ್ಕೆ 4 ಲೀಟ್ರ್ ನೀರು ಮತ್ತು 500 ಗ್ರಾಮ್ ಅಷ್ಟು ಓಂಕಾಳು ಅಜ್ವೇನ ಬೇಕು. ಅದನ್ನು 2 ದಿನ ನೀವು ನೆನೆಸಿಡಬೇಕು. 4 ಲೀಟ್ರ್ ನೀರಲ್ಲಿ ನೆನೆಸಿಡಬೇಕು. ನೆನೆಸೋಕ್ಕಿಂತ ಮುಂಚೆ ಅಜ್ವೇನ ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ನೆನೆಸಿಡ್ರಿ. ನೆನೆಸಿಟ್ಟಿದ 2 ದಿನ ಆದಮೇಲೆ ನೀವು ಅದೇ ನೀರಾಗ ಕುದಿಯೋಕ್ಕಿಡ್ಬೇಕಾಗ್ತದೆ. ಅದನ್ನು ಕುದಿಸ್ಬೇಕು. ಎಷ್ಟು ಕುದಿಸ್ಬೇಕಂದ್ರೆ 4 ಲೀಟ್ರ್ ನೀರು ಹೋಗಿ ಅದನ್ನು 2 ಲೀಟ್ರಿಗೆ ಬರಬೇಕು. 2 ಲೀಟ್ರ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಕುದಿಸ್ರಿ. ಕುದಿಸಿ ಅದನ್ನು 2 ಲೀಟ್ರ್ ಆದಮೇಲೆ ಅದನ್ನು ನೀಟಾಗಿ ಒಂದು ಪಾತ್ರೆಗೆ ಸೋಸ್ಕೋಬೇಕಾಗತ್ತೆ.
ಇಲ್ಲಿ ಸೋಸ್ಕೊಳ್ಳೋದು ಮತ್ತು ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇರ್ತದೆ. ಮೊದಲು ಇದನ್ನು ಹೇಳ್ತೀನಿ, ಮುಂದಿನ ನಾನು ಆಮೇಲೆ ಹೇಳ್ತೀನಿ. ಇದನ್ನು ಸೋಸ್ಕೊಂಡು ನೀವೇನು ಮಾಡಬೇಕಂದ್ರೆ ಗಾಜಿನ ಬಾಟಲ್ದಲ್ಲೇ ಹಾಕಿಡಬೇಕು. ಬೇರೆ ಯಾವುದೇ ಒಂದು ಪಾತ್ರೆಯಲ್ಲಿಟ್ಟೆ, ಬೇರೆ ಡಬ್ಬದಲ್ಲಿ ಹಾಕಿಟ್ಟೆ ಆ ಥರ ಮಾಡಿದ್ರೆ ಖಂಡಿತ ಇದು ಉಪಯೋಗ ಆಗಲ್ಲ. ಗಾಜಿನ ಬಾಟಲ್ದಲ್ಲೇ ಇದು ನೀವು ಹಾಕಿ ಇಡಬೇಕಾಗ್ತೈತಿ. ಈ ರೀತಿ ಇಡಬೇಕು. ಇದನ್ನು ನೀವು ಕಂಟಿನ್ಯೂ ಆಗಿ ಕುಡಿಬೇಕಾಗುತ್ತೆ. ಕಂಟಿನ್ಯೂ ಆಗಿ ಅಂದ್ರೆ 2 ದಿವಸ 1 ದಿವಸ ಬಿಟ್ಟು ಅಲ್ಲ. ಇದನ್ನು ಒಂದು ದಿನಕ್ಕೆ ನೀವು 2 ಬಾರಿ ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಬಾರಿ, ಎಷ್ಟಂದ್ರೆ 5ರಿಂದ 6 ಸ್ಪೂನು ಆಗಷ್ಟು ನೀವು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಟೈಮ್ ಕುಡಿಬೇಕು. ಆಮೇಲೆ ನೈಟು ಊಟ ಮಾಡೋಕ್ಕಿಂತ ಮೊದಲೇ, ಬೆಳಗ್ಗೆನೂ ಖಾಲಿ ಹೊಟ್ಟೆಗೆ ಮತ್ತು ನೈಟ್ ಕೂಡ ಅಷ್ಟೇ ಖಾಲಿ ಹೊಟ್ಟೆಗೆ, ಊಟ ಮಾಡೋಕ್ಕಿಂತ ಮೊದಲೇ 5ರಿಂದ 6 ಸ್ಪೂನಷ್ಟು ನೀವು ಇದನ್ನು ಕುಡಿಬೇಕು. ಇದೇ ರೀತಿ ನೀವು ಏನಿಲ್ಲ ಅಂದರೆ ಮಿನಿಮಮ್ ನೀವು 1 ತಿಂಗಳು ಪೂರ್ತಿ ಇದನ್ನು ಕುಡಿತಾ ಬನ್ನಿ. ಇಷ್ಟು ದಿನ ಬೇಕು ನಿಮಗೆ. ಟೈಮು ಫಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಮತ್ತು ನೈಟು 5ರಿಂದ 6 ಸ್ಪೂನ್ ಅದು ಕಷಾಯ, ಕುದಿಸಿರುವಂಥ ಕಷಾಯ, ಅದಕ್ಕೆ ಏನೂ ಹಾಕೋಂಗಿಲ್ಲ, ಬರೀ ನೀರು ಅಜ್ವಾನ ಅಷ್ಟೇ ಸಾಕು. ಆ ರೀತಿ ಕುದಿಸ್ಕೊಳ್ರಿ. ಆಮೇಲೆ ಏನಂದ್ರೆ 1 ತಿಂಗಳು ಕಂಟಿನ್ಯೂ ಆಗಿ ಇದನ್ನು ಕೊಟ್ಟು ನೋಡಿರಿ. ಇದ್ರಾಗ ನಿಮಗೆ ಬದಲಾವಣೆ ಅನ್ನಿಸ್ತಂದ್ರೆ ಏನಿಲ್ಲ ಅಂದರೂ ಒಂದು 4-5 ತಿಂಗಳು ಆದರೂ ಇದನ್ನು ಕುಡಿಸ್ಬೇಕಾಗ್ತದೆ. ನಿಮ್ಗೆ ಬದಲಾವಣೆ ಅನ್ನಿಸ್ಲಿಲ್ಲ ಅಂದ್ರೆ ಮತ್ತೆ ನೀವು ಹಾಸ್ಪಿಟ್ಲಿಗೆ ಅಥವಾ ಬೇರೆ ಮೆಡಿಸಿನ್ ಕೂಡ ಮಾಡ್ಬೋದು. ನಾನು ಹೇಳ್ತೀನಿ, ತುಂಬ ವರ್ಷಗಳಿಂದ ಕುಡಿದು ತುಂಬ ಹಾಳಾಗಿದ್ದಾರೆ ಅನ್ನೋರಿಗೆ ನೀವು ಹಾಸ್ಪಿಟ್ಲಿಗೆ ತೋರಿಸೋದು ಬೆಟರ್ ಅಂತ ಅನ್ನಿಸ್ತದೆ. ಇದನ್ನು ಒಂದು ಸತಿ ಪ್ರಯತ್ನ ಮಾಡೋಂಗಿದ್ರೆ ಮಾಡಿರಿ. ಇದು ಖಂಡಿತ ಯಾಕಂದರೆ ಹಿರಿಯರು ಹೇಳಿರುವಂಥ ಮಾತು, ಅದು ಹಿಂದಿಕ್ಕಿನ ಔಷಧಿ ಮನೆ ಮದ್ದಾಗಿರೋದ್ರಿಂದ ಖಂಡಿತ ಬಿಡ್ತಾರನ್ನೋ ನಂಬಿಕೆ ನನಗದ. ಹಾಗಾಗಿ ಹೇಳಕತ್ತೀನಿ, ನೀವು ಇದನ್ನು ತಯಾರಿಸೋ ವಿಧಾನ ಈ ರೀತಿ ಐತಿ. ಪಕ್ಕ ಅದೇ ರೀತಿ ನೀವು ತಯಾರಿಸ್ಬೇಕು. ಮತ್ತು ಗಾಜಿನ ಬಾಟಲಲ್ಲೇ ಇಡಬೇಕು. ಹಾಗೆ ಮತ್ತು 1 ದಿನಕ್ಕೆ 2 ಟೈಮೇ ಕುಡಿಬೇಕು. ಇದನ್ನು ನೀವು ಗಾಜಿನ ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟಿರ್ಬೋದು. ಕುಡಿಯೋದು ಹೆಂಗಪ್ಪ ಅಂತಂದ್ರೆ ಅದನ್ನು ಒಂದು ಗ್ಲಾಸಿಗೆ ಹಾಕಿ ನೀವು ತುಂಬ ಹೊತ್ತಾದ್ಮೇಲೆ ಅದನ್ನು ಕುಡಿಬೇಕಾಗ್ತದೆ. ಪೂರ್ತಿ ತಣ್ಣಗಾದ್ಮೇಲೆ ಒಂದೇ ಸತಿ ಕುಡಿಯೋಕೆ ಹೋಗ್ಬೇಡ್ರಿ ತಣ್ಣಂದೇ. ಮತ್ತು ಇನ್ನೇನಪ್ಪ ಅಂತಂದ್ರೆ ನಿಮಗೆ 10 ದಿನಕ್ಕೆ ಮತ್ತು 15 ದಿನಕ್ಕೆ ಆಗೋಷ್ಟು ತಯಾರಿಸ್ಕೊಳ್ರಿ. ಅದ್ರ ಅಂದಾಜು ಗೊತ್ತಾಗ್ತದೆ ನಿಮ್ಗೆ. 500 ಗ್ರಾಮ್ ಅಜ್ವಾನ ಮತ್ತು 4 ಲೀಟ್ರ್ ನೀರು ಹೇಳೀನಿ. ಅದ್ರಾಗ ಅಂದಾಜು ಮಾಡಿಕೊಂಡು ನೀವು ಒಟ್ಟು 5 ದಿನ ಅಥವಾ 10 ದಿನ ಆಗೋಷ್ಟು ಹೊಸದಾಗಿ ತಯಾರಿಸ್ಕೊಳ್ರಿ. ಒಮ್ಮೆ ಮಾಡಿಟ್ಕೊಂಡು ತುಂಬ ಹಳೇದೆಲ್ಲ ಕೊಡೋಕೆ ಹೋಗ್ಬೇಡ್ರಿ. ಈ ರೀತಿ ನೀವು ಮಾಡೋದ್ರಿಂದ ಅವ್ರಿಗೆ ತಾಜಾ ಮಾಡಿ ಕೊಡೋದ್ರಿಂದ ಅದರ ಘಮ ಮತ್ತು ಅದರದೊಂದು ಔಷಧಿ ಗುಣ ಪೂರ್ತಿಯಾಗಿ ಸಿಗ್ತೈತಿ. ನೀವು ಭಾಳ ದಿನ ಮಾಡಿಟ್ರಂದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಇದು ಕೆಡಲ್ಲ. ಮತ್ತು ಹಸಿ ಕೈ ಹಾಕೋದು ಬೇರೆ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಗಾಜಿನ ಬಾಟಲ್ದಿಂದ ಡೈರೆಕ್ಟಾಗಿ ಸ್ಪೂನಿಂದ ನೀವು ಬಟ್ಟಲ್ಗೆ ಹಾಕ್ಕೊಳ್ರಿ. ಅಳತೆ ಮಾಡಿಕೊಂಡು 5ರಿಂದ 6 ಸ್ಪೂನ್ ಇಷ್ಟು ಬಟ್ಟಲ್ಗೆ ಹಾಕ್ಕೊಂಡು ಅವ್ರಿಗೆ ಕೊಡ್ರಿ, ಕುಡಿತಾರೆ. ಹೇಳಿದ್ನಲ್ಲ, ಸತತವಾಗಿ ಕುಡಿತಾ ಬಂದರೆ ಇದರ ಒಂದು ನೀವು ಫಲನ ಕಾಣ್ಬೋದು. ಅಥವಾ ನೀವು 1 ವಾರ ಕುಡ್ದೆ 2 ವಾರ ಕುಡ್ದು ಬಿಟ್ಟೆ ಅಂದರೆ ಅದು ಆಗಲ್ಲ. ನೀವಾಗಿ ಬಿಡಬೇಕನ್ನೋರು ಕೂಡ ಇದನ್ನು ಮಾಡ್ಕೊಂಡು ಕುಡೀರಿ. ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಬಿಡಿಸ್ಬೇಕು ಅನ್ನೋರು ಕೂಡ ಈ ರೀತಿ ಮಾಡಿ ಕುಡಿಸ್ರಿ. ಯಾಕಂದರೆ ಇದು ಒಂದು ಪರಿಹಾರ ನಾನು ಯಾಕಿಷ್ಟು ಕಷ್ಟಪಟ್ಟು ಹುಡುಕಿ ಈ ವಿಡಿಯೋ ಮಾಡಿದ್ದೀನಪ್ಪ ಅಂತಂದ್ರೆ, ತುಂಬ ಜನ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಿರ್ತಾರೆ. ಅವ್ರಿಗೆ ಕೂಡ ಇದು ಹೆಲ್ಪ್ ಆಗಲಿ, ಅವ್ರ ಕಷ್ಟ ಕೂಡ ದೂರ ಆಗಲಿ, ಅವ್ರ ಮಕ್ಕಳು, ಅವ್ರ ಸಂಸಾರ, ಅವ್ರ ಹೆಂಡತಿ ಎಲ್ಲರೂ ಕೂಡ ಸುಖವಾಗಿ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಇದನ್ನು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆನ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಿಮ್ಮ ರಿಲೇಷನ್ ಕೂಡ ಶೇರ್ ಮಾಡಿರಿ. ಯಾರ್ಯಾರು ಕಷ್ಟದಾಗಿದ್ದಾರೆ, ಯಾರೆಲ್ಲ ಇದರಿಂದ ಪ್ರಾಬ್ಲಮ್ ಅನುಭವಿಸಕತ್ತಾರೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೋಡಿದ್ರಲ್ಲ, ಈ ರೀತಿ ಇರುತ್ತೆ. ಇದನ್ನು ನೀವು ಪಾಲಿಸ್ತಾ ಬರಬೇಕು ಖಂಡಿತ. 1-2 ದಿವಸ 3-4 ದಿವಸ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವ ರೀತಿ ಹೇಳಿದಿನೋ ಅದೇ ಪ್ರಕಾರ ನೀವು ಮಾಡ್ತಾ ಬಂದರೆ ಖಂಡಿತ ಅದನ್ನು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅಜ್ಜಿ. ನನ್ನ ಹಿರಿಯರ ಕಡೆಯಿಂದ ಹಿಂದಿನ ಕಾಲದ ಒಂದು ಮನೆ ಮದ್ದಿದು. ಹಾಗಾಗಿ ನಿಮಗೋಸ್ಕರ ತುಂಬ ಜನಗಳ ಹತ್ರ ಅದನ್ನು ಕೇಳಿ ತಿಳ್ಕೊಂಡು ಈ ಮಾಹಿತಿನ ನಿಮ್ಗೆ ಕೊಡ್ತಾ ಇದ್ದೀನಿ. ನೀವು ಕೂಡ ಉಪಯೋಗ ಮಾಡಿಕೊಂಡು ನಿಮ್ಮ ಒಂದು ಕಷ್ಟನ ಪರಿಹಾರ ಆಗಲಿ, ಮತ್ತು ಆದಷ್ಟು ಬೇಗ ಕುಡಿಯೋದನ್ನು ಬಿಡಲಿ, ನಿಮ್ಮ ಸಂಸಾರನ ಸುಖಕರ ಸಂಸಾರ ಆಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.